ಅಕ್ರಮವಾಗಿ ಸಂಗ್ರಹಿಸಿದ 48 ಗ್ಯಾಸ್ ಸಿಲಿಂಡರ್ ಸೇರಿ 6 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಸ್ವತ್ತು ಜಪ್ತಿ, ಇಬ್ಬರ ಬಂಧನ. ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಆರೋಪದ ಮೇಲೆ ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯ ಮರಕಲ್ ಗ್ರಾಮದಲ್ಲಿ ಪೊಲೀಸರು ಬುಧವಾರ ಕಾರ್ಯಾಚರಣೆ ನಡೆಸಿ ಇಬ್ಬರನ್ನ ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಮರಕಲ್ ಗ್ರಾಮದ ಗಣೇಶ್ ದೇವಸ್ಥಾನದ ಸಮೀಪ ಜನವಾಡ ಠಾಣೆ ಪೊಲೀಸರು ದಾಳಿ ನಡೆಸಿದರು. ಈ ವೇಳೆ ಅಕ್ರಮವಾಗಿ ಸಂಗ್ರಹಿಸಲಾಗಿದ್ದ ಒಟ್ಟು 48 HP ಗ್ಯಾಸ್ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡರು. ಜಪ್ತಿಯಾದ ಸಿಲಿಂಡರ್ಗಳಲ್ಲಿ 90,200 ರೂಪಾಯಿ ಮೌಲ್ಯದ 41 ಖಾಲಿ 14 kg HP ಗ್ಯಾಸ್ ಸಿಲಿಂಡರ್ಗಳು ಹಾಗೂ 22,295 ರೂಪಾಯಿ ಮೌಲ್ಯದ 7 ತುಂಬಿದ ಸಿಲಿಂಡರ್ಗಳು ಸೇರಿವೆ. ಒಟ್ಟಾರೆ ಸಿಲಿಂಡರ್ಗಳ ಮೌಲ್ಯ 1,12,495 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇದಲ್ಲದೆ ಕೃತ್ಯಕ್ಕೆ ಬಳಸಲಾಗಿದ್ದ ಸುಮಾರು 5,12,495 ರೂಪಾಯಿ ಮೌಲ್ಯದ 2 ಗೂಡ್ಸ್ ಆಟೋಗಳನ್ನು ಸಹ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಒಟ್ಟು 6,24,990 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಂಧಿತ ಆರೋಪಿಗಳನ್ನ ವಿಚಾರಣೆ ನಡೆಸಿದಾಗ ವಶಪಡಿಸಿಕೊಂಡ ಗ್ಯಾಸ್ ಸಿಲಿಂಡರ್ಗಳು ಸುಜಾತ ಗ್ಯಾಸ್ ಏಜೆನ್ಸಿಗೆ ಸೇರಿದ್ದವು ಎಂಬ ಮಾಹಿತಿ ನೀಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಈ ಸಂಬಂಧ ಸುಜಾತ ಗ್ಯಾಸ್ ಏಜೆನ್ಸಿ ವಿರುದ್ಧ ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಪ್ರದೀಪ್ ಕುಮಾರ್ ದಾಧನೂರ್, ಜೆಕೆ ನ್ಯೂಸ್ ಕನ್ನಡ, ಬೀದರ್. ನಮಸ್ಕಾರ. ತಮಗೆಲ್ಲ ಗೊತ್ತಿದ್ದಂಗೆ ಸಿಲಿಂಡರ್ ಅಭಾವ ಇರೋದೆಲ್ಲ ತಮಗೆ ಗೊತ್ತಿದೆ. ಸಿಲಿಂಡರ್ ಅಭಾವ ಆಗ್ತಾ ಇದೆ. ಕಸ್ಟಮರ್ಗೆ ಮತ್ತು ಪಬ್ಲಿಕ್ಕಿಗೆ ಸಿಲಿಂಡರ್ ಏನು ಅತ್ಯವಶ್ಯಕವಾಗಿ ಅವಶ್ಯಕತೆ ಇರೋದ್ರಂತರ ನಾವು ಸರಬರಾಜು ಕೂಡ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದು ಕೂಡ ಅಕ್ರಮವಾಗಿ ಮತ್ತು ಯಾವುದೇ ಒಂದು ಉದ್ದೇಶದಿಂದ ಏನು ದುರುದ್ದೇಶದಿಂದ ನಾವು ಸಾಗಣೆ ಮಾಡಬಾರ್ದು ಅಂತೇಳಿ ನಾವು ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಪ್ರತಿ ದಿನವೂ ಕೂಡ ನಾವು ಸರ್ವೆಲೆನ್ಸ್ ಮಾಡ್ತಾ ಇರ್ತೀವಿ, ಮಾಹಿತಿಯನ್ನು ತೆಗಿತಾ ಇರ್ತೀವಿ. ಇವತ್ತಿನ ದಿನ ನಮಗೇನಾಗಿದೆ, ಒಂದು ಮಾಹಿತಿ ಬರುತ್ತೆ. ಮಾಹಿತಿ ಬಂದ ಮೇರೆಗೆ ಈ ಮರ್ಕಲ್ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಸಂತೋಷ್ ಅಂತೇಳಿ ಅವನು ಅಕ್ರಮವಾಗಿ ಸುಜಾತ ಗ್ಯಾಸ್ ಏಜೆನ್ಸಿ ಅಂತ ಬೀದರಲ್ಲಿದೆ. ಅವರಿಂದ ಒಂದು ಪಡ್ಕೊಂಡ್ಬಿಟ್ಟು ಯಾವುದೋ ಒಂದು ಉದ್ದೇಶದಿಂದ ಅವನು ಹೆಚ್ಚಿನ ಒಂದು ದುಡ್ಡಿಗೆ ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದ ಮಾಹಿತಿ ಬಂದ ಮೇರೆಗೆ ನಾವು ಬಂದಿದ್ದೇವೆ. ಅದರ ನಮ್ಮ ಜೊತೆಗೆ ಫುಡ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ. ಅವ್ರ ಸಮಕ್ಷ ನಾವು ದಾಳಿ ಮಾಡಿದಾಗ ಒಟ್ಟು 48 ಗ್ಯಾಸ್ಗಳು ನಮಗೆ ಸಿಲಿಂಡರ್ಗಳನ್ನು ಸಿಕ್ಕಿದ್ದಾವೆ. ಅದರಲ್ಲಿ 7 ತುಂಬಿದ್ದಾವೆ, 41 ಖಾಲಿ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ ಮತ್ತು ಅದರ ಜೊತೆಗೆ 2 ಆಟೋಗಳನ್ನು ಸೀಸ್ ಮಾಡಿದ್ದೀವಿ. ಮುಂದಿನ ಕ್ರಮವನ್ನು ನಾವು EC ಆ್ಯಕ್ಟಲ್ಲಿ ನಾವು ಕ್ರಮ ಜರುಗಿಸ್ತೀವಿ. ಎಲ್ಲ ಗ್ಯಾಸ್ಗಳಿಗೇನು ಮನೆ ಸಪ್ಲೈ ಮಾಡ್ತಿರೋದು ಬುಕ್ ಆಗಿರೋದು ಅಥವಾ ಏನು ಅನಧಿಕೃತ? ಈಗ ನಮಗೆ ಮಾಹಿತಿ ಬಂದರೆ ಅವ್ರಂತಲ್ಲಿ ಯಾವುದೂ ರೆಕಾರ್ಡನ್ನು ಸಿಕ್ಕಿಲ್ಲ. ನಮ್ಮ ತನಿಖೆ FIR ಆಗ್ತದೆ. FIR ಆದಮೇಲೆ ಆರೋಪಿಗಳನ್ನ ತೊಗೊಂಡ್ಬಿಟ್ಟು ಅವ್ರ ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡಿದ್ಮೇಲೆ ತನಿಖೆಯಲ್ಲಿ ಏನು ಸಾಧ್ಯತೆ ಬರ್ತದೆ. ಏಜೆನ್ಸಿ ಮುಂದೆ ಸಾಕಷ್ಟು ಜನ ಸಾಲಕ್ಕೆ ನಿಲ್ತಾರೆ. ಬಟ್ ಮನೆಗೆ ಏನು ಹೆಚ್ಚಿನ ದುಡ್ಡು ಸಂಪಾದನೆ ಮಾಡೋಕೆ ಆಗ್ತಾ ಇರೋದು ಅನ್ಸರಿ? ಹೌದು, ಅದನ್ನೇ ಅಂದರೆ ತನಿಖೆ ಒಳಗೆ ಗೊತ್ತಾಗುತ್ತೆ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಾಗ ಬಂದಿದ್ದು ಅವ್ರನ್ನ ನಾವು ವಿಚಾರಣೆ ಮಾಡಿ ನೋಡಿದಾಗ ಯಾವುದೂ ನಮಗೆ ಪೂರಕವಾಗಿ ಮಾಹಿತಿ ಕೊಟ್ಟಿಲ್ಲ. ಈ ತನಿಖೆ ಒಳಗೆ ಕಂಡು ಬರುತ್ತೆ. ಸರ್ ಗ್ಯಾಸ್ನವ್ರೇನು ಅವರು ಹೆಚ್ಚಿಗೆ ಕೊಟ್ಟು ತಂದೇನು ಸರ್, ಅವರು ಹೆಂಗೆ ಕೊಟ್ಟರು ನಿಮಗೆ? ಈಗ ಅದು ತನಿಖೆ ಒಳಗೆ ಕಂಡುಕೋಬೇಕಾಗತ್ತೆ. ಐ ಥಿಂಕ್ ಹಂಗೆ ಇರ್ಬೋದು, ಬಟ್ ತನಿಖೆ ಒಳಗೆ ಕಂಡು ಬರುತ್ತೆ. ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ JK ನ್ಯೂಸ್ ಕನ್ನಡದಲ್ಲಿ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.